है। जनवरी 22 राम दिवाली होगी। ನಾವು ಗಮನಿಸಿದ್ವಿ ಅಂಬಾನಿ ಕುಟುಂಬ ಕೂಡ ಹಾಜರಿದ್ರು ಈ ಸಂದರ್ಭ. ರಾಮ್ ದಿವಾಲಿ ಆಗ್ತಾ ಇದೆ ಅಂದ್ರೆ ಇವತ್ತೇ ದೀಪಾವಳಿ ಆಚರಿಸಿ ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟರು. ಈಗ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹೆಲಿಕಾಪ್ಟರ್ ಗಮನಿಸಿದ್ವಿ. ಆಗ ಪುಷ್ಪವೃಷ್ಟಿ ರಾಮ ಮಂದಿರದ ಸುತ್ತ ಪುಷ್ಪವೃಷ್ಟಿ ಮಾಡುವಂತಹ ಕಾರ್ಯಕ್ರಮ ಕೂಡ ಇನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಾದ ನಂತರ ರಾಮ ಮಂದಿರದ ಆವರಣ ಪ್ರವೇಶ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ನಂತರ ಅಲ್ಲಿ ಪೂರ್ವ ಬಾಗಿಲಲ್ಲೇ ದೇಗುಲದ ಗರ್ಭಗುಡಿಯ ಕಡೆಗೆ ಅವರು ಪ್ರಯಾಣ ಬೆಳೆಸ್ತಾರೆ. ಬಹಳ ಅದ್ಭುತವಾದಂತಹ ಕ್ಷಣಗಳೆಲ್ಲವೂ ಕೂಡ ಈಗ ಬಾಕಿ ಇದೆ. ಒಂದು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳೇಬೇಕಾಗಿರುವಂಥದ್ದು ಒಂದು ಈ ನೆಲ ಇದೆಯಲ್ಲ, ಕರ್ನಾಟಕದ ನೆಲ, ಹನುಮನಂತ ಅದ್ಭುತವಾದಂಥ ಬಂಟನನ್ನು ಕೊಟ್ಟಿರುವಂಥ ನೆಲ, ಅದನ್ನು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು, ರಾಮನಿಗೂ ಕರ್ನಾಟಕಕ್ಕೂ ಹತ್ತಿರ ಸಂಬಂಧ. ಅಲ್ಲಿ ಬರದೇ ಹೋಗಿದ್ರೆ ಸುಗ್ರೀವನ ಸ್ನೇಹ ಆಗ್ತಿರ್ಲಿಲ್ಲ, ಮುಂದಾಗ್ತಿರ್ಲಿಲ್ಲ. ನಮ್ಮ ಹಂಪಿ ಇದೆಯಲ್ಲ, ಇವತ್ತಿಗೂ ನೋಡಿ ರಾಮ ಬಂದು ಹನುಮಂತನ ಭೇಟಿಯಾಗಿ ಶಾಶ್ವತವಾಗಿ ತನ್ನ ಶಿಷ್ಯ ಅಂತ ಉಳಿಸ್ಕೊಂಡ. ಈಗ ಅರುಣ್ ಯೋಗರಾಜ್ ಮಾಡಿದಂತ ರಾಮಲಲ್ಲ ಪರ್ಮನೆಂಟ್ ಆಗಿ ಕೂತ್ಕೊಂಡು ಶಾಶ್ವತವಾಗಿ ಕೂತ್ಕೊಂಡು ಅಯೋಧ್ಯೆಯಲ್ಲಿ. ಅದ್ಭುತ ನೋಡಿ. ಅಂದ್ರೆ ಅಯೋಧ್ಯೆಗೂ ಕರ್ನಾಟಕಕ್ಕೂ ಬಿಡಲಿಲ್ಲ. ಆಮೇಲೆ ನಾನು ಅಂತ ಇದ್ದೆ, ಈ ಹೆಗಡದೇವನ ಕೋಟೆನಲ್ಲಿ ಆ ಕಲ್ ಕಾಯ್ತಾ ಇತ್ತ, ಅಹಲ್ಯ ಕಾಲದಲ್ಲ, ಸಾವಿರಾರು ವರ್ಷಗಳ ಕಾಲ. ದಯವಿಟ್ಟು ನಾನು ನಂಬಿ ಹೇಳುವುದನ್ನ ಅಹಲ್ಯೋದ್ಧಾರ ಅಂತ ಹೇಳ್ತೀವಿ ನಾವು. ಅದು ರಾಮಾಯಣದಲ್ಲಿ ಇಲ್ಲ, ಕಾಲ್ ಮುಟ್ಟಬೇಕು ಅಂತಿಲ್ಲ, ಆಕೆ ನಮಸ್ಕಾರ ಮಾಡ್ತಾರೆ ಹೋಗಿ ರಾಮ ಅಂತ. ಆದರೆ ಅಹಲ್ಯೋದ್ಧಾರ, ಆ ಕಲ್ಲು ಸ್ತ್ರೀ ಆಯ್ತಲ್ಲ, ಹಾಗೆ ಭೂಮಿಯ ಪ್ರತಿಯೊಂದು ಸೆಂಟಿಮೀಟರ್ ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರುತ್ತೆ, ನನಗೇನಾದರೂ ಮಾಡು, ಏನಾದರೂ ಮಾಡು ಅಂತ. ಅವನ ಕೃಪೆಯಿಂದ ಎಲ್ಲೋ ಕೂತಿದ್ದಂಥ ಕಲ್ಲು ತಕ್ಷಣ ಬಂದು ವಿಗ್ರಹ ಆಗಬೇಕಾದ್ರೆ, ಮತ್ತೆ ಇನ್ನೊಂದು ಕಲ್ಪನೆ ನೋಡಿ, ದೊಡ್ಡ ಬಿಲ್ಡಿಂಗ್ ಆಗುತ್ತೆ, ದೊಡ್ಡ ಕಟ್ಟಡ ಆಗುತ್ತೆ, ಒಂದು ಕಟ್ಟಡದಲ್ಲಿ ರಾಮ ವಿಗ್ರಹ ಕೂತ್ಕೊಳ್ಳುತ್ತೆ. ಆ ಜಾಗ ಎಷ್ಟು ತಪಸ್ಸು ಮಾಡಿದ್ದಿರಬೇಕು. ಅದ್ರ ಪಕ್ಕದ ಸ್ವಲ್ಪ ಬೇರೆ ಜಾಗ ಇದೆ, ನೃತ್ಯ ಮಾಡುವಂಥ ಜಾಗ, ಅದೊಂದು ಬೇರೆ ಪ್ರಾರ್ಥನೆ ಮಾಡಿತ್ತು. ಅಲ್ಲಿ ಮೂಲೆಗೆ ಒಂದು ಟಾಯ್ಲೆಟ್ ಇದೆ, ಅದ್ರದ್ದು ಪ್ರಾರ್ಥನೆ ಇದೆ, ಅದ್ರ ಪ್ರಾರ್ಥನೆ ಬೇರೆ. ಯಾವ ಇಂಟೆನ್ಸಿಟಿಯಿಂದ ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲ ಸಿಗ್ತದೆ. ಬಹಳ ಅದ್ಭುತವಾದ ಮಾತು ಮೇಡಮ್ ಹೇಳ್ತಾ ಇದ್ರಿ ಅವಾಗ್ಲೇ. ರಾಮಾಯಣದಲ್ಲಿ ರಾಮ ಎಷ್ಟು ಮುಖ್ಯನೋ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಲಕ್ಷ್ಮಣನ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಪ್ರತಿಯೊಂದು ಮಂಥರೆಯ ಪಾತ್ರ ಮುಖ್ಯ ಆಗುತ್ತೆ, ಊರ್ಮಿಳೆಯ ಪಾತ್ರವೂ ಮುಖ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಚಾರಗಳಿದೆ ಅದರಲ್ಲಿ. ಹೌದೌದು, ಊರ್ಮಿಳೆಯ ಪಾತ್ರವೂ ಕೂಡ ಮುಖ್ಯವಾಗುತ್ತೆ. ಯಾಕೆಂದ್ರೆ ರಾಮನಿಗೆ ಭರತ ಶತ್ರುಘ್ನರು ಕೂಡ ಸಹೋದರರೇ. ಆದ್ರೆ ರಾಮನ ಜೊತೆ ಉಳ್ಕೊಂಡು ಅವನ ಸಮಕ್ಕೆ ಪ್ರತಿಷ್ಠಿತನಾದವನು ಲಕ್ಷ್ಮಣ. ಯಾಕೆ ಅಂತ ಹೇಳಿದ್ರೆ ಅವರ ಸಾಂಸಾರಿಕ ಕುಟುಂಬದಲ್ಲಿ ಊರ್ಮಿಳೆ ಮತ್ತು ಲಕ್ಷ್ಮಣರ ಸಂಬಂಧ ಅಷ್ಟು ಗರಿಷ್ಠವಾಗಿತ್ತು. ಒಂದು ಉದಾಹರಣೆ ನಾವು ತಗೊಂಡ್ರೆ, ಲಕ್ಷ್ಮಣ ಮಲ್ಕೋತಿರ್ಲಿಲ್ಲ. ಆವಾಗ ಊರ್ಮಿಳೆ ಕೇಳ್ತಾಳೆ, ನೀವು ಇದ್ದೇನೆ ಮಾಡ್ತಾ ಇಲ್ವಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಮಲಗಿದ್ರೆ ನನಗೆ ವಹಿಸಿರತಕ್ಕಂಥ ಶ್ರೀರಾಮನ ನೋಡ್ಕೋಬೇಕಾದ್ದು ಯಾರು, ನಾನು ಮಲಗಿದಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ. ಆಗ ನಾನೇನು ಇದಕ್ಕೆ ತಮಗೆ ನಾನು ಪರಿಹಾರ ಕೊಡ್ಬೋದು ಅಂದ್ರೆ, ಆಗ ನಾನು ಮಾಡುವ ನಿದ್ದೆ ನೀನು ಮಾಡ್ತೀಯಾ, ನೀ ತಗೋತೀಯಾ ಅಂತ. ಏನ್ರಿ ಊಟ ತಿಂಡಿ ತಗೋಬೋದು, ಇನ್ನೊಬ್ಬರ ನಿದ್ದೆ ತಗೋಬೇಕು ಅಂದರೆ ಅವರ ಸಾಂಸಾರಿಕ ಜೀವನ, ಅವರ ಒಂದು ಸಾಮರಸ್ಯ ಎಷ್ಟು ಮಟ್ಟಿಗೆ ಇತ್ತು. ಅದರಿಂದ ಇವತ್ತು ಲಕ್ಷ್ಮಣ ರಾಮನ ಸ್ಥಾನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ. ಭರತ ಶತ್ರುಘ್ನರು ಅವ್ರಿಗಿಂತನೂ ಮಂಡೋದರಿ ಅಂಥವನು ಕಟ್ಕೊಂಡ್ರು. ಮಂಡೋದರಿ ಅವಳ ಪಂಚಮಹಾ ಎಷ್ಟು ಪತಿವ್ರತೆಯರಲ್ಲಿ ಒಬ್ಬಳಾಗೋದಂತ ಸಾಮಾನ್ಯ ಸಂಗತಿ ಅಲ್ಲ. ಅಷ್ಟೇ ಅಲ್ಲ, ಈಗ ಈ ಭರತನ ಹೆಂಡತಿ ಮಾಂಡವಿ ಆಗಿರ್ಬೋದು, ಶತ್ರುಘ್ನನ ಹೆಂಡತಿ ಶ್ರುತಕೀರ್ತಿ ಆಗಿರ್ಬೋದು, ಪ್ರತಿಯೊಬ್ಬರು ಅವರೆಲ್ಲರೂ ಕೂಡ ಗ್ರೇಟರ್ನೇ. ಸ್ತ್ರೀಯರ ಒಂದು ಸ್ಥಾನಮಾನಗಳು ಎಷ್ಟು ಉನ್ನತವಾಗಿತ್ತು, ಅವರ ವಿಚಾರಧಾರೆಗಳು ಎಷ್ಟು ಚೆನ್ನಾಗಿತ್ತು, ಅದನ್ನ ನಾವು ನೆನೆಸ್ಕೊಂಡು ತ್ರೇತಾಯುಗದವರು ಇವತ್ತು ಕಲಿಯುಗದವರು ನಾವು ಸ್ವಲ್ಪ ಅದನ್ನ ಪದೇ ಪದೇ ಮೆಲುಕು ಹಾಕಿದ್ರೆ ಒಂದು ಒಳ್ಳೆಯ ರಾಮರಾಜ್ಯ ಮರಳಿ ಬರ್ಲಿಕ್ಕೆ ಇದು ಒಂದು ಸಹಾಯಕವಾಗಬಹುದೇ. ಕರ್ನಾಟಕದ ಸಂಬಂಧ ಬಗ್ಗೆ ನಾವು ಹೇಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಜನರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಈ ಸಂದರ್ಭದಲ್ಲಿ ಹೂವೆ ಶೇಷಾದ್ರಿ ಅವ್ರನ್ನ ಜ್ಞಾಪಿಸ್ಕೋಬೇಕು. ಹೌದು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೆಲಸ ಮಾಡಿರುವಂತವ್ರು. ಜೊತೆಗೆ ಈ ಬಾಬುರಾವ್ ದೇಸಾಯಿ VHPಯ ಪ್ರಮುಖರಾದಂಥವರು ಯಾದವರಾವ್ ಜೋಶಿ ಅವರನ್ನ ಮರೀಲಿಕ್ಕೆ ಸಾಧ್ಯವ ಸರ್. ಇನ್ನು ಕ್ರೂ ಸೂರ್ಯನಾರಾಯಣ ರಾವ್, ಮೊನ್ನೆ ಹೋದಂತ ಸೂರ್ಯನಾರಾಯಣ ರಾವ್ ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು. ಭಾರತ ದರ್ಶನದ ಮುಖಾಂತರ ಇಡೀ ಸಂಸ್ಕೃತಿ, ಸಭ್ಯತೆ, ಪರಂಪರೆ, ಅದರ ಆಳ ಅಗಲ, ಮಹಾನತೆ, ಗಹನತೆ, ಹಿರಿಮೆ ಗರಿಮೆಗಳನ್ನು ಕಟ್ಕೊಟ್ಟಂತ ವಿದ್ಯಾನಂದ ಶೆಣೈ ಅವ್ರನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಸೊ ಅವರು ಜೊತೆಗೆ KS ನಾರಾಯಣಾಚಾರ್ಯರು, ಏನ್ ನಿಜಕ್ಕೂ ರಾಮ ಇದ್ದ ಅಂತ ಅನ್ಸುತ್ತೆ. ಹೌದು, ಜಸ್ಟಿಸ್ ರಾಮ ಜೋಯಿಸ್ ಉತ್ಖನನಕ್ಕೆ ಮೊದಲು ಅನುಮತಿ ಕೊಡಿ ಅಂತ ಹೇಳಿದಂತವ್ರೆ ಅವರು. ಉತ್ಖನನ ಮಾಡಿಬಿಟ್ರೆ ಇದೆಲ್ಲ ಸತ್ಯಗಳು ಕೂಡ ಹೊರಗಡೆ ಬರುತ್ತೆ ಅಂತ ಹೇಳಿದಂತವ್ರೆ ರಾಮ ಜೋಯಿಸ್. ಸೊ ಇವ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು. ಜೊತೆಗೆ ಏನಂತಂದ್ರೆ ಆದಿಚುಂಚನಗಿರಿ ಸ್ವಾಮೀಜಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಿರಿಯ ಸ್ವಾಮೀಜಿಗಳು, ಅವ್ರನ್ನ ಜ್ಞಾಪಿಸ್ಕೋಬೇಕು. ಪೇಜಾವರ ಶ್ರೀಗಳು ರಾಮಲಲ್ಲನ ಆ ಮೂರ್ತಿಗಳನ್ನ ಒಂದು ಕಡೆ ತಗೊಂಡ್ಬಂದು ಅದಕ್ಕೊಂದು
ಒಂದು ಆಶ್ರಯ ಮಾಡಿದ್ದಿದೆಯಲ್ಲ ಅದು ಕಡಿಮೆ ಸಾಧನೆ ಅಲ್ಲ. ಪೇಜಾವರ ಶ್ರೀಗಳು ಅದು ಕೋಸಿ ಸುದರ್ಶನ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು. ಅಂದ್ರೆ ಅಷ್ಟೊಂದು ದೊಡ್ಡ ಕೆಲಸ ಮಾಡಿರುವಂತವ್ರು. ಇದೆಲ್ಲದರ ಜೊತೆಗೆ ಮತ್ತೆ ಮರಿಲೇಬಾರದು ಅನ್ನುವಂಥವ್ರು ಅಶೋಕ್ ಸಿಂಗಲ್ ಆಗಿರ್ಬೋದು, ರಾಜೇಂದ್ರ ಸಿಂಗ್ ರಜ್ಜು ಭಯ್ಯ ಮತ್ತೆ ಬಾಳಾ ಸಾಹೇಬ್ ದೇವರಸ್ ಇವರೆಲ್ಲರೂ ಕೂಡ ಇವರೆಲ್ಲರ ಪ್ರಯತ್ನದಿಂದಾಗಿ ಇವತ್ತು ರಾಮ ಮಂದಿರ ಇವತ್ತು ಆಗಿದೆ.